ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅತ್ತೆ ಮನೆಯಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ, ಅದಕ್ಕೆ ಬೆಳಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆವತ್ತಿನ ದಿನ ಬೇರೆ ವೈಕುಂಠ ಏಕಾದಶಿ ಇತ್ತು. ಸೊ ನಮ್ಮ ಮಂದೆಯವರು ಕೂಡ ವೆಂಕಟೇಶ್ವರ ಸ್ವಾಮಿ. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು. ಅದಕ್ಕೆ ನಮ್ಮತ್ತೆ ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕಿ ತಿಂಡಿ ಅಡುಗೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ನಾನು ಎಲ್ಲ ಡಸ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಈ ಮಕ್ಕಳಂತೂ ಆಚೆ ಕಡೆ ಒಳಗಡೆ ಎಲ್ಲ ಆಟ ಆಡ್ತಾಯಿದ್ರು. ದಿವಾನು, ಸೋಫಾ ಮೇಲೆ ಆಟ ಸಾಮಾನು ಇಟ್ಕೊಳ್ಳೋದು, ತುಣಿಯೋದು ಎಲ್ಲ ಮಾಡ್ತಾಯಿದ್ರು. ಸೊ ಆಟ ಸಾಮಾನೆಲ್ಲ ಒಂದು ಬ್ಯಾಗಿಗಿಟ್ಟು ಡಸ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ಬೆಳಗ್ಗೆ ತಿಂಡಿಗೆ ನಮ್ಮತ್ತೆ ಅವರೆಕಾಳು ಉಪ್ಪಿಟ್ಟು ಮಾಡಿದರು. ಇವಾಗಂತೂ ಅವರೆಕಾಳು ಸೀಸನ್ನು. ಸೊ ರಾತ್ರಿ ಒಬ್ಬಟ್ಟಿನ ಊಟ ಬೇರೆ ಇತ್ತು. ಸೊ ಒಬ್ಬಟ್ಟಿಗೆಲ್ಲ ಪ್ರಿಪೇರ್ ಮಾಡಬೇಕಿತ್ತು, ಪಲ್ಯ ಕೋಸಂಬರಿ ಎಲ್ಲ. ಮತ್ತು ಮಧ್ಯಾಹ್ನಕ್ಕೆ ಸಾರು ಬೇರೆ ಬೇಕಿತ್ತು. ಅದಕ್ಕೆ ಸ್ವಲ್ಪನೇ ಬೇರೆ ಸಾರು ಮಾಡಬೇಕಿತ್ತು. ಮತ್ತು ಒಬ್ಬಟ್ಟಿನ ಸಾರು ಅಂದರೆ ಈ ಸಾರು ವೇಸ್ಟ್ ಆಗುತ್ತೆ, ಅದಕ್ಕೆ ಸ್ವಲ್ಪನೇ ಸಾರು ಮಾಡಿದರು. ಸೊ ಅವರು ಫುಲ್ ಅದರಲ್ಲಿ ಬ್ಯುಸಿಯಾಗಿದ್ದರು. ನಾನು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ತಾ ಇದ್ದೆ. ಸೊ ಮಕ್ಕಳು ಎದ್ರು ಆ್ಯಸ್ ಯೂಶ್ವಲ್ ಅವ್ರಿಗೆ ಬೆಳಗ್ಗೆ ಹೊತ್ತು ರಾಗಿ ಸರಿ ಮಾಡಿ ರಾಗಿ ಸರಿ ತಿನ್ನಿಸ್ತಾ ಇದ್ದೆ. ನಮ್ಮ ಮಾವ ಬಂದು ಬಾಗಿಲಿಗೆಲ್ಲ ಮಾವಿನ ತೋರಣನ ಕಟ್ತಾಯಿದ್ರು. ಸೊ ಮಾವಿನ ತೋರಣನ ಬಾಗಿಲಿಗೆ ಕಟ್ಟಿದರೆ ಹಬ್ಬದ ವಾತಾವರಣ ಅನಿಸ್ಬಿಡುತ್ತೆ ಮನೆ. ಸೊ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದರು ನಮ್ಮತ್ತೆ. ಸೊ ತಿಂತ ಕೂತಿದ್ದೆ. ಮಕ್ಕಳು ಆಚೆ ಕಡೆ ಆಟ ಆಡ್ತಾಯಿದ್ರು. ನಮ್ಮನೆ ಪಕ್ಕದ ಮನೆಯಲ್ಲಿ ಡಾಗಿ ಬೇರೆ ಇದೆ. ಸೊ ಅದು ಬಂದು ನಿಂತ್ಕೊಳ್ಳುತ್ತೆ ಮಕ್ಕಳು ಬಂದಿದ್ದ ತಕ್ಷಣವೇ. ಸೊ ಅದಕ್ಕೆ ಏನಾದ್ರು ಕೊಡ್ತಾ ಇರ್ತಾರೆ ತಿನ್ನಕ್ಕೆ ಅಂತ. ಅಷ್ಟೊಂದು ಪುಡಿ ಪುಡಿ ಮಾಡಬಾರ್ದು. ಹಾಕ್ಲಿ ಬಿಡು. ಸೊ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ಆಮೇಲೆ ನಾನು ಎಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನ ಮಾಡ್ತಾಯಿದ್ದೆ. ಯೂಶ್ವಲಿ ಬೆಳಗ್ಗೆ ಹೊತ್ತು ನಮ್ಮ ಮಾವನೇ ಪೂಜೆ ಮಾಡ್ತಾರೆ. ಅವರು ತೋಟದ ಹತ್ರ ಹೋಗಿದ್ದರು. ಸೊ ಅದಕ್ಕೆ ನಾನೇ ಪೂಜೆನ ಮಾಡ್ತಾಯಿದ್ದೆ. ನಾನು ಪೂಜೆ ಮಾಡೋಷ್ಟರಲ್ಲಿ ನಮ್ಮತ್ತೆ ಸಾಂಬಾರು ಸತ ಮಾಡಿದರು ಮಧ್ಯಾಹ್ನ ಊಟಕ್ಕೆ ಅಂತ. ಆಮೇಲೆ ಬೇಳೆನ ಬೇಯೋಕ್ಕೆ ಹಾಕಿದರು ಒಬ್ಬಟ್ಟಿಗೆ ಅಂತ. ಸೊ ಬೇಳೆ ಬೇಯೋದು ಲೇಟ್ ಆಗುತ್ತೆ. ಸೊ ಅದಕ್ಕೆ ಅವರು ಬೆಲ್ಲ ಚಚ್ಕೊಳ್ಳೋದು, ಕಾಯಿ ತುರ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ರು. ಮತ್ತು ನಾನು ಬೀನ್ಸ್ ಪಲ್ಯಕ್ಕೆ ಬೀನ್ಸ್ ಹೆಚ್ಚೋದು, ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಈರುಳ್ಳಿ ಎಲ್ಲ ಹೆಚ್ಚಿ ರೆಡಿ ಮಾಡ್ತಾಯಿದ್ದೆ ಸಾಂಬಾರಿಗೆ ಅಂತ. ಸೊ ಆಮೇಲೆ ನಮ್ಮತ್ತೆ ಒಗ್ಗರಣೆ ಹಾಕೋದು, ಪಲ್ಯಕ್ಕೆ ಕೋಸಂಬರಿಗೆಲ್ಲ ಹೆಸರುಬೇಳೆ ಎಲ್ಲ ನೆನೆ ಪ್ರತಿಯೊಂದೂ ಮಾಡ್ತಾಯಿದ್ರು. ಸೊ ಹಬ್ಬದ ಅಡುಗೆ ಅಂದರೆ ಟೈಮ್ ಆಗೇ ಆಗುತ್ತೆ. ಅದು ಒಬ್ಬಟ್ಟು ಅಂದರೆ ಇನ್ನೂ ಕೆಲಸ ಜಾಸ್ತಿ. ಸೊ ಅದನ್ನು ಬೇಳೆ ಬೇಯಿಸ್ಕೊಂಡು ಮತ್ತು ಅದನ್ನೆಲ್ಲ ಕುದಿಸ್ಕೋಬೇಕು. ಬೆಲ್ಲ ಕಾಯಿ ತುರಿ ಎಲ್ಲ ಹಾಕಾದ್ಮೇಲೆ ಮತ್ತು ಹೂರಣ ಎಲ್ಲ ರುಬ್ಬಬೇಕು. ಸೊ ಎಲ್ಲ ಲೇಟ್ ಆಗುತ್ತೆ. ಅದಕ್ಕೆ ಅವರು ನೀವು ಹೋಗಿ ಬನ್ನಿ ದೇವಸ್ಥಾನಕ್ಕೆ, ನಾನು ಇದೆಲ್ಲ ಮಾಡ್ತಾ ಇರ್ತೀನಿ ಅಂತ ಹೇಳಿದರು. ಸೊ ನಾವು ಕೂಡ ರೆಡಿಯಾಗಿ ಹೊರಟ್ವಿ. ಅಲ್ಲಿ ಮುಂದೆ ಆ ಕಡೆ
ದೇವಸ್ಥಾನ ತುಂಬಾ ರಶ್ ಇರುತ್ತೆ, ಮಧ್ಯಾಹ್ನದ ಮೇಲೆ ಹೋಗಿ ಅಂತ ನಮ್ಮತ್ತೆ ಹೇಳಿದರು. ಸೊ ನಾವು ಅರೌಂಡ್ 2 o'clock 3 o'clock ಅಷ್ಟಿಗೆ ಹೋದ್ವಿ. ಆದ್ರೂ ಅಲ್ಲೂ ತುಂಬಾ ರಶ್ ಇತ್ತು. ಸೊ ಜಾತ್ರೆ ಥರ ತುಂಬ ಅಂಗಡಿಗಳನ್ನೆಲ್ಲ ಹಾಕಿದ್ರು. ಈ ಸಲ ವೈಕುಂಠ ಏಕಾದಶಿ ಬಂದು ನಾವು ಊರಿಗೆ ಹೋದಾಗ ಬಂದಿದೆ. ಯಾವಾಗಲೂ ನಾವು ಬ್ಯಾಂಗ್ಳೂರಲ್ಲಿದ್ದಾಗ ಬರೋದು. ಸೊ ಇಲ್ಲೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ವೆಂಕಟೇಶ್ವರ ಸ್ವಾಮಿಗೆ. ಸೊ ಫಸ್ಟ್ ಟೈಮ್ ವೈಕುಂಠ ಏಕಾದಶಿ ನಾವು ಅರಸೀಕೆರೆಯಲ್ಲಿರೋ ಮಾಲೇಕಲ್ ತಿರುಪತಿಗೆ ಹೋಗಿದ್ದು. ಫುಲ್ಲು ರಶ್ ಇತ್ತು, ಕ್ಯೂ ಬೇರೆ, ಬಿಸಿಲು ಬೇರೆ, ಮಕ್ಕಳು ನಿಂತ್ಕೊಳ್ಳೋಕ್ಕೆ ಬಿಸಿಲು ಅಂತ ಇದು ಮಾಡ್ತಾಯಿದ್ರು. ಬಟ್ ಅಷ್ಟು ದೂರ ಹೋಗಿ ವಾಪಸ್ ದೇವ್ರು ನೋಡ್ದಲೇ ಬರೋದು ನನಗೆ ಯಾಕೋ ಮನಸ್ಸೇ ತಡೆದಿಲ್ಲ. ಅದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಬಿಡೋಣ ಅಂತ ನಿಂತ್ಕೊಂಡೆ. ಸೊ ಬೇಗ ಬೇಗ ಮೂವ್ ಕೂಡ ಆಗ್ತಾಯಿತ್ತು. ಸೊ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಏನ್ ಬರುತ್ತೆ? ನಿನ್ ಕೆಲಸ ನೀನ್ ಮಾಡ್ತೀಯಾ? ನಾನ್ ಕಾಣಿಸ್ತಾ ಇದ್ದೀನ ಪಟ ಪಟ ಚಿನಿ ಅಜ್ಜಿ ಕಾಣಿಸ್ತೈತೆ ಅಂತ ಕೇಳ್ತಾ ಇದ್ ನೋಡೆ. ಕಾಣಿಸ್ತಿದ್ದೆ ನಾನು, ನೀನ್ ಕಾಣಿಸ್ತಿಲ್ಲ. ಮತ್ತೆ ನಾನೇ ನಿಧಿ. ಅಯ್ಯೋ ಗುಂಡ ಕರೆಕ್ಟ್ ಆಗಿ ಮಾಡಿದೀಯಾ. ಜಾಣೆ ನಮ್ ಪಾಪ, ಜಾಣೆ ಎಲ್ಲ ಮಾಡುತ್ತೆ. ಅದೇ ಸಾಕು. ಬಂದಿದೆ ಅದೇ ಇಲ್ಲಿ ಬರಕಾಲ ಆಚೆ ಹೋಗ್ಬೇಕು. ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕರ್ಗಡ್ಬು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮತ್ತೆ ಮೈದಾ ಹಿಟ್ಟೆಲ್ಲ ಕಲಸಿ ಬಿಲ್ಲೆ ಎಲ್ಲ ಮಾಡಿ ಲಟ್ಟಿಸ್ತಾಯಿದ್ರು. ನಾನು ಹೂರ್ಣ ಎಲ್ಲ ಹಾಕಿಬಿಟ್ಟು ಮಡಚಿ ಎಣ್ಣೆಯಲ್ಲಿ ಕರಿತಾ ಇದ್ದೆ. ಹಾಲು ನೋಡ್ಬೋದು, ಆಗ್ತಾನೆ ಹಸುವಿನಿಂದ ಕರೆದು ತೊಗೊಂಡು ಬಂದಿರೋಂಥ ಹಾಲು, ಹಸುವಿನ ಹಾಲು. ಸೊ ಹಾಲಿನ್ನು ಕಾಯಿಸಿತ್ತಿಲ್ಲ, ಕಾಯಿಸ್ಬೇಕಿತ್ತು. ನಮ್ಮತ್ತೆ ನಾವೆಲ್ಲ ಹೋದರೆ ಬೆಳಗ್ಗೆ ಹೊತ್ತು ಆಗ್ತಾನೆ ಹಸುವಿನಿಂದ ಕರೆದಿರ್ತಾರಲ್ಲ ಆವಾಗ ತೊಗೊತಾರೆ. ಮತ್ತು ಸಾಯಂಕಾಲನೂ ಸತ ಕರಿತಾರಲ್ವ ಹಾಲನ್ನ ಹಳ್ಳಿ ಕಡೆ. ಸೊ ಆವಾಗ್ಲೂ ಸತ ತಗೊತಾರೆ ಹಾಲನ್ನ. ಮತ್ತು ದೇವರಿಗೆ ನೈವೇದ್ಯ ಬೇರೆ ಮಾಡಬೇಕಿತ್ತು. ಊರಲ್ಲಿ 2 ದಿವಸದ ಮುಂಚೆನೇ ದೇವ್ರುಗಳೆಲ್ಲ ಬಂದಿರುತ್ತೆ. ಸೊ ಒಬ್ಬಟ್ಟಿನ ಅಡುಗೆ ಎಲ್ಲ ದೇವಸ್ಥಾನ ಎಲ್ಲ ಊರಲ್ಲಿರೋ ದೇವಸ್ಥಾನಗಳಿಗೆಲ್ಲ ನೈವೇದ್ಯ ಮಾಡೋಕ್ಕೆ ಅಂತ ಎಲ್ಲ ಸಪ್ರೇಟಾಗಿ ತಟ್ಟೆಗಳನ್ನೆಲ್ಲ ಇಟ್ಟಿದ್ರು. ಸೊ ನಾವು ಏನೇನು ಅಡುಗೆ ಮಾಡಿರ್ತೀವಲ್ಲ ಎಲ್ಲನೂ ಹಾಕಿಬಿಟ್ಟು ನಮ್ಮ ಮಾವ ತೊಗೊಂಡೋಗಿ ದೇವಸ್ಥಾನಕ್ಕೆ ನೈವೇದ್ಯ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ನಾವು ಊಟನ ಮಾಡ್ತೀವಿ. ಸೊ ಎಲ್ಲ ಹೆಣ್ಮಕ್ಳು, ಊರಿನ ಹೆಣ್ಮಕ್ಳು ದೀಪ ಎಲ್ಲ ಬೆಳಗ್ತಾರೆ. ದೇವಿಗಳು ಬಂದಿರುತ್ತಲ್ಲ ಊರಿಗೆ. ಸೊ ಎಳ್ಳಿನ ದೀಪ ಮತ್ತು ತಂಬಿಟ್ಟಿನ ದೀಪ ಎಲ್ಲ ಮಾಡಿ ಸೊ 3 ದಿವಸ ಹಬ್ಬ ಮಾಡ್ತಾರೆ ಹೊಸ ವರ್ಷದ ಹಿಂದಿನ ದಿನದಿಂದ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಆಚರಣೆ ಎಲ್ಲ ಆಯಿತು. ಸೊ ಅದರದ್ದು ನೆಕ್ಸ್ಟ್ ಡೇ 31st ಹೊಸ ವರ್ಷಕ್ಕೆ ಮಾಡ್ಕೊಳ್ಳೋಕ್ಕೆ ನಾವು ಸತ ಊರಿಂದ ಅರಸೀಕೆರೆಗೆ ಹೋಗ್ತಾ ಇದ್ದೀವಿ ಕೇಕ್ನ ತೊಗೊಂಡು ಬರೋಕ್ಕೆ ಅಂತ. ಸೊ ಅಲ್ಲಿ ನೋಡಿದ್ರೆ ಫುಲ್ ರಶ್ ಇತ್ತು ಕೇಕ್ ಅಂಗಡಿ. ಮತ್ತು ಎಲ್ಲ ರೆಡಿ ಮಾಡಿದರು ಹ್ಯಾಪಿ ನ್ಯೂ ಇಯರ್ ಕೇಕ್ ಎಲ್ಲ. ಸೊ ನಮಗೆ ಚಾಕ್ಲೇಟ್ ಫ್ಲೇವರಿಂದು ಕೇಕ್ ಬೇಕಿತ್ತು. ಮಕ್ಕಳು ತುಂಬ ಇಷ್ಟಪಡ್ತಾಯಿದ್ರು ಚಾಕ್ಲೇಟ್ ಕೇಕ್ ಬೇಕು ಅಂತ. ಸೊ ಅದನ್ನೇ ಪಾರ್ಸಲ್ನ ಮಾಡ್ಕೊಂಡಿದ್ವಿ. 1/2 kg ತೊಗೊಂಡ್ವಿ. ಏನಪ್ಪ ಅದೆಲ್ಲ ಕೊಟ್ಟಿದ್ದಾರೆ ಅವರೇ. ಕೇಕ್ ಅಂಗಡಿ ಪಕ್ಕ
ಪಕ್ಕದಲ್ಲೇ ಪಾನಿಪುರಿ ಗಾಡಿ ಇತ್ತು. ಮಕ್ಕಳು ನೋಡಿದ ತಕ್ಷಣವೇ ಪಾನಿಪುರಿ ಬೇಕು ಅಂದರು. ಸೊ ಅವರು ತಿಂದು ನಾವು ತಿಂದ್ಕೊಂಡು ಕೇಕ್ನ ತಗೊಂಡು ಊರಿಗೆ ಹೋಗೋಷ್ಟಿಗೆ ಎಲ್ಲ ದೇವರುಗಳು ದೇವಸ್ಥಾನದಿಂದ ಮೆರವಣಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಮ್ಮ ಅತ್ತೆ ಊರಲ್ಲಂತೂ ಹೊಸ ವರ್ಷ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ದೇವರುಗಳು ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ನಮ್ಮನೆ ಮುಂದೆನೂ ಕೂಡ ದೇವ್ರುಗಳೆಲ್ಲ ಬಂದಿತ್ತು. ನಮ್ಮತ್ತೆ ಆರತಿ ತಟ್ಟೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ರು. ಕರ್ಪೂರ, ಬಾಳೆಹಣ್ಣು, ಕಾಯಿ, ಗಂಧದ ಕಡ್ಡಿ ಅಂತ. ಸೊ ದೇವ್ರು ಬಂದಿದ್ದ ತಕ್ಷಣವೇ ಮಂಗಳಾರತಿ ಎಲ್ಲ ಮಾಡಿ ಕಾಯೆಲ್ಲ ಒಡೆದ್ರು. ಸೊ ನನ್ನ ಮಕ್ಕಳು ನಿಂತ್ಕೊಂಡು ನೋಡ್ತಾ ಇದ್ರು ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಈ ಊರಲ್ಲಿ ತುಂಬಾ ಗ್ರ್ಯಾಂಡಾಗಿ ವಿಜಯದಶಮಿ ಹಬ್ಬದ ದಿನ ಗಣೇಶನ ಬಿಡ್ತಾರೆ. ಆವಾಗಲೂ ಅಷ್ಟೇ ಪಟಾಕಿ ಹೊಡಿತಾರೆ ಮತ್ತು ಡಿ ಜೆನೆಲ್ಲ ಕರೆಸ್ತಾರೆ. ನ್ಯೂ ಇಯರಲ್ಲೂ ಅಷ್ಟೇ ಸಖತ್ ಗ್ರ್ಯಾಂಡ್ ಸೆಲೆಬ್ರೇಷನ್, ಪಟಾಕಿನೆಲ್ಲ ಹೊಡಿತಾರೆ. ನೋಡೋಕ್ಕಂತೂ ಸಖತ್ತಾಗಿತ್ತು. ದೇವ್ರನ್ನ ಊರೆಲ್ಲ ಮೆರವಣಿಗೆ ಎಲ್ಲ ಮಾಡಾದ್ಮೇಲೆ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಎಲ್ಲ ಮಾಡಿ ದೇವ್ರಿಗೂ ಸತ ನೈವೇದ್ಯ ಎಲ್ಲ ಮಾಡ್ತಾರೆ. ದೇವಸ್ಥಾನದ ಹತ್ರನೇ ಅಡುಗೆಯವರೆಲ್ಲ ಬಂದು ಅಡುಗೆ ಎಲ್ಲ ಮಾಡ್ತಾರೆ. ಊರ ಜನ ಎಲ್ಲ ಚಂದ ಎಲ್ಲ ಎತ್ತಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ರೇಷನ್ ಎಲ್ಲ ತೊಗೊಂಡು ಬಂದು ತರಕಾರಿ ಆಗಿರ್ಬೋದು ಪ್ರತಿಯೊಂದೂ, ಮತ್ತು ಎಲ್ಲ ಮನೆಯಿಂದ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ತೊಗೊಂಡು ಹೋಗಿ ಕೊಡ್ತಾರೆ. ಮತ್ತು ತರಕಾರಿ ಕಟ್ ಮಾಡ್ಬೋದು, ಮತ್ತು ಸೊಪ್ಪು ಬಿಡಿಸೋದು ಪ್ರತಿಯೊಂದು ಊರ ಜನನೇ ಮಾಡ್ತಾರೆ. ಮತ್ತು ಸುತ್ತಮುತ್ತ ಇರೋ ಹಳ್ಳಿ ಅವ್ರನ್ನೆಲ್ಲರನ್ನೂ ಕರೆದು ಊಟಕ್ಕೆ ಹೇಳ್ತಾರೆ ಬನ್ನಿ ಅಂತ ಅಂದ್ಬಿಟ್ಟು. ಸೊ ಊರೆಲ್ಲನೂ ಗುಡಿಸಿ ಎಲ್ಲ ಟ್ಯಾಂಕಲ್ಲೆಲ್ಲ ನೀರೆಲ್ಲ ಓಡಿಸಿ ಮಾಡ್ತಾರೆ. ಸೊ ಎಲ್ಲ ಕುತ್ಕೊಂಡು ಊಟ ಎಲ್ಲ ಮಾಡ್ತಾ ಇದ್ರು. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಅಲ್ಲೂ ಕೂಡ ತುಂಬಾ ರಶ್ ಇತ್ತು. ಮತ್ತು ಪಕ್ಕದೂರಿಂದು ದೇವಿಗಳೆಲ್ಲ ಬಂದಿತ್ತು. ಮಲ್ಲಿಗೆ ಅಮ್ಮ, ಹೊಂಗೆ ಅಮ್ಮ, ಮತ್ತು ಜೇನ್ಕಲ್ ಸಿದ್ದೇಶ್ವರ ಕೂಡ ಬರುತ್ತೆ ಪ್ರತಿ ವರ್ಷ ಹೊಸ ವರ್ಷಕ್ಕೆ. ಬಟ್ ಈ ಸತಿ ಬಂದಿತ್ತಿಲ್ಲ. ಸೊ ನಾನಂತೂ ಮದುವೆ ಆದಾಗಿಂದ ಆಲ್ಮೋಸ್ಟ್ 12-13 ಇಯರ್ಸಿಂದ ಹೊಸ ವರ್ಷ ಇಲ್ಲೇ ಬರ್ತಾ ಇದ್ದೀನಿ. ಎಲ್ಲೋ 1-2 ಸತಿ ಮಿಸ್ ಆಗಿದೆ. ಸೊ ನಾನು ನನ್ನ ಫ್ಯಾಮಿಲಿ ಜೊತೆನೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಲಾಸ್ಟ್ ಇಯರ್ ಬಂದಿತ್ತಿಲ್ಲ, ಈ ವರ್ಷ ಬಂದಿದ್ದೀನಿ. ಸೊ ಇಲ್ಲಿ ಪ್ರತಿ ವರ್ಷ ಹೊಸ ವರ್ಷಕ್ಕೆ ಪರವ ಆಗ್ತಾ ಇರುತ್ತೆ. ಸೊ ಮುದ್ದೆ ಊಟ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ, ಪರವ್ ಸಾರಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಫುಲ್ ಜನ ಇದ್ದಾರೆ, ಕೂತಿದ್ದಾರೆ ಊಟಕ್ಕೆ ಅಂತ. ಸೊ ಅವ್ರದ್ದೆಲ್ಲ ಆದಮೇಲೆ ನೆಕ್ಸ್ಟ್ ಟ್ರಿಪ್ ನಾವು ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಇಲ್ಲಾಂದರೆ ಕೈಗೆ ತೊಗೊಂಡು ಮನೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಮಕ್ಕಳಿಗೆ ಸಪ್ರೇಟಾಗೆ ಮತ್ತೆ ಇಟ್ಟಿದ್ದೀವಿ, ಯಾಕೆಂದರೆ ಅವ್ರು ಅಲ್ಲೆಲ್ಲ ಊಟ ಮಾಡೋದಿಲ್ಲ. ಮುದ್ದೆ ಊಟ ಅಂತೂ ಸೂಪರ್ ಆಗಿತ್ತು. ಸಾಂಬಾರು ಮತ್ತು ಮಜ್ಜಿಗೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಮನೆ ಮುಂದೆನೇ ಊಟಕ್ಕೆ ಇಡ್ತಾಯಿದ್ರು. ನಾವು ಅಲ್ಲೇ ಅಡಿಕೆ ಪಟ್ಟಿ ಎಲ್ಲ ತೊಗೊಂಡು ಇಡಿಸ್ಕೊತಾ ಇದ್ವಿ, ಅನ್ನ ಮುದ್ದೆ ಎಲ್ಲನೂ. ಸೊ ಅದಕ್ಕೆ ನಿಂತ್ಕೊಂಡೇ ಊಟನ ಮಾಡ್ತಾಯಿದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಟಿ ವಿನ ನೋಡೋಣ ಅಂತ ನೋಡ್ತಾಯಿದ್ವಿ. ಬಿಗ್ ಬಾಸ್ ಬೇರೆ ಬರ್ತಾಯಿತ್ತು. ಮತ್ತು ಈ ಕಡೆ ನ್ಯೂಸ್ ಚಾನಲ್ಸು ನೋಡ್ತಾಯಿದ್ವಿ. ಹ್ಯಾಪಿ ನ್ಯೂ ಇಯರ್ ಹೆಂಗೆ ಆಚರಿಸ್ತಾ ಇದ್ದಾರೆ ಎಲ್ಲ ಕಡೆ ಅಂತ ಅಂದ್ಬಿಟ್ಟು. ಸೊ ಮಕ್ಕಳು ನೋಡ್ತಾ ಅಲ್ಲಿ ಡ್ಯಾನ್ಸು ಬೇರೆ ಮಾಡ್ತಾಯಿದ್ರು. ಅವ್ರ ಫ್ರೆಂಡ್ಸು ಕೂಡ ಬಂದಿದ್ದರು. ಸೊ ಅವರು ಫುಲ್ ಡ್ಯಾನ್ಸ್ ಮಾಡಿದ್ದು. ಸೊ ಅವಳು ಚಂದನ ಅಂತ ಅವಳು ನೋಡ್ತಾ ಇದ್ಲು ಇವ್ರು ಡ್ಯಾನ್ಸ್ ಮಾಡೋದನ್ನ. ಸೊ ನಮ್ಮ ಅತ್ತೆ ಆಚೆ ಕಡೆ ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ಲ, ಅವ್ರ ಜೊತೆ ಆಡ್ತಾಯಿದ್ರು.
ನನ್ನ ಹಸ್ಬೆಂಡು ಕೂಡ ಆಚೆ ಕಡೆನೇ ಎಲ್ಲರೂ ಇದ್ದರು. ಟೈಮ್ ಬೇರೆ 12 o'clock ಆಗ್ತಾ ಇತ್ತು. ಸೊ ಕೇಕ್ ಎಲ್ಲ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಟೇಬಲ್ ಮೇಲೆ ಕೇಕ್ ಇಟ್ಟು ರೆಡಿ ಮಾಡಿದೆ. ಹಲೋ ಗೈಸ್, ಬಾ ಇಲ್ಲಿ ಬಾ, ಇಲ್ಲಿ ಬಾ, ಕಡೆ ಬಾ, ಕಮ್ ಕಮ್ ನಿಂತ್ಕೊಡ್ರಿ. ರೆಡಿ ಫ್ರೆಂಡ್ಸ್, 9, 8, 7, 6. ಹಂಗೆ ಹಂಗೆ ಇಟ್ಕೊಂಡು ಇಲ್ಲ ಒಳಗಡೆ ಹಂಗೆ. ಹ್ಯಾಪಿ ನ್ಯೂ ಇಯರ್. ಕಟ್ ಮಾಡಿ ವೇಟ್. ಹ್ಯಾಪಿ ನ್ಯೂ ಇಯರ್. ಕಟ್ ಮಾಡಿ, ಅದನ್ನೇ ಕಟ್ ಮಾಡು. ಸೂಪರ್. ನಡಿಯಮ್ಮ, ನೀವಾಗ್ತದೆ. ಥ್ಯಾಂಕ್ ಯು. ಓಕೆ, ಚಾಕ್ಲೇಟ್ ಇದು ಅವಳೆ ತಿಂತಾಳೆ. ಹ್ಯಾಪಿ ನ್ಯೂ ಇಯರ್. ತಗೋಚಿನಿ, ಹ್ಯಾಪಿ ನ್ಯೂ ಇಯರ್. ತಾತ ಇಲ್ಲ ಐತೆ, ಕರಿಯೋದಲ್ವಾ? ಎಲ್ಲಿತ್ತೆ ತಾತ? ಎಲ್ಲೋಯ್ತು ತಾತಿಗೆ? ಹೇಳು ಅಜ್ಜಿಗೆ ತಿನ್ಸ್ ಬನ್ನಿ ಅಂತ. ಬನ್ನಿ ಅಜ್ಜಿಗೆ ತಿನ್ಸ್ ಬನ್ನಿ ಏನು. ಅಜ್ಜಿಗೆ ತಿನ್ಸ್ ಬನ್ನಿ ತಾತ. ಅವರೆಲ್ಲ ತಿನ್ಸಾಯ್ತು ತಾತ. ನೀವು ಬನ್ನಿ ತಿನ್ಸ್ ಬನ್ನಿ ಇಬ್ರು. ತಾತ ಅಜ್ಜಿ ಇಲ್ಲಿ ಇಲ್ಲಿ ಬನ್ರಿ ಮುಂದಕ್ಕೆ. ಇಲ್ಲಿ ಸಾಕು. ಆಮೇಲೆ ತಡಿ, ಇವಾಗ ನೋಡಿಲಿ ತಾತ ಅಜ್ಜಿ ತಿನ್ನಿಸ್ತಾರೆ. ತಡಿ, ಅಲ್ಲಿ ನೋಡು. ಹ್ಯಾಪಿ ನ್ಯೂ ಇಯರ್. ಖುಷಿನಾ? ನನ್ನ ಹಸ್ಬೆಂಡು ಯಾವತ್ತೂ ನಮ್ಮ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲ್ಲ. ಸೊ ಅವರು ಆ ಟೈಮಿಗೆ ದೇವಸ್ಥಾನದ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ ಮೇಲೆ ನಮ್ಮ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು. ಪ್ರತಿ ವರ್ಷವೂ ಹಾಗೆ ಮಾಡ್ತಾರವರು. ಸೊ ಅದು ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸೊ ನನಗೇನು ಬೇಜಾರು ಏನೂ ಅನಿಸಲ್ಲ. ಫಸ್ಟು ದೇವರಿಗೆ ಹೋಗಿ ಆಶೀರ್ವಾದ ತೊಗೊಂಡು ಆಮೇಲೆ ಅವರು ನಮ್ಮ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಸೊ ಅದ್ರದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಮಕ್ಕಳು ಆಚೆ ಕಡೆ ನಿಂತಿದ್ರು. ಸೊ ಎಲ್ಲರೂ ಹಸು ಎಲ್ಲ ತೋಟಕ್ಕೆ ಕರ್ಕೊಂಡು ಹೋಗ್ತಾರಲ್ವ, ಸೊ ಅದನ್ನು ನಿಂತ್ಕೊಂಡು ನೋಡ್ತಾ ಇದ್ರು. ಆ್ಯಂಡ್ ನಮ್ಮ ಮಾವ ಎಳ್ನೀರು ಬೇರೆ ತಂದಿದ್ರು. ಮಕ್ಕಳು ಎಳ್ನೀರು ಬೇಕು ಅಂತ ಹೇಳಿದರು ತಾತಿಂಗೆ. ಸೊ ನಮ್ಮ ಮಾವ ತೊಗೊಂಡು ಬಂದು ಎಲ್ಲ ಎಳ್ನೀರನ್ನೆಲ್ಲ ಕೊಚ್ಚಿ ಮಕ್ಕಳಿಗೆ ಕೊಡ್ತಾಯಿದ್ರು. ಎಳ್ನೀರಂತೂ ತುಂಬಾ ಚೆನ್ನಾಗಿರುತ್ತೆ, ಸ್ವೀಟಾಗೆ. ಇಲ್ಲಂತೂ 50 rupees 60 rupees ಎಲ್ಲ ಕೊಟ್ಟು ಕುಡಿಬೇಕು. ಊರಿಗೆ ಹೋದರೆ ಫ್ರೀಯಾಗಿ ಎಳ್ನೀರು ಸಿಗುತ್ತೆ. ಸೊ ನಮ್ಮ ಮಾವ ನಾವು ಹೋದರೆ ಸಾಕು ಎಳ್ನೀರನ್ನ ತೊಗೊಂಡು ಬರ್ತಾರೆ. ಸೊ ಡೈಲಿ ಕೊಡ್ತಾ ಇರ್ತಾರೆ ಕುಡಿಯೋಕ್ಕೆ. ಸೊ ಕುಡಿದ್ಬಿಟ್ಟು ಅದ್ರದ್ದು ಬೊಂಬಳು ಬೇರೆ ಇರುತ್ತಲ್ಲ, ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ತಿಂತಾ ಇದ್ವಿ ನಾವು. ಏನು ಮಾಡೋಕ್ಕೆ, ಅಣ್ಣ ಬರ್ತಂತೇಳಿ ಅವ್ನು ಊಟ ಮಾಡ್ಕೊ ಇರಬೇಕು. ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಅರಸೀಕೆರೆಯಲ್ಲಿ ರಾಯರ ಮಠ ಇದೆ. ಹೊಸ ವರ್ಷ ಬೇರೆ, ದೇವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ.